ಇವರುಗಳು ಅಂತಿಂತ ಸ್ವಾಮೀಜಿಗಳು ಅಲ್ಲ. ದುಡ್ಡಿನ ಮಳೆಯನ್ನ ಹರಿಸ್ತಾರೆ. ನೋಟು ನೋಟು ಗರಿಗರಿ ನೋಟಿನ ಮಳೆಯನ್ನ ಹರಿಸುವಂತಹ ಬಾಬಾಗಳು. ಒಂದು ನಿಗದಿತ ಸೀರೀಸ್ನ ನೋಟಿನ ಮಳೆಯನ್ನ ಹರಿಸ್ತಾರೆ ಈ ಬಾಬಾಗಳು. ಒಂದು ನಿಗದಿತ ಸೀರೀಸ್ನ ನೋಟಿನ ಮಳೆಯನ್ನ ಹರಿಸ್ತಾ ಇದ್ದಾರೆ ಈ ಡೋಂಗಿ ಬಾಬಾಗಳು. ಗರಿಗರಿ ನೋಟಿನ ಮಳೆಯನ್ನ ಹರಿಸೋದಕ್ಕೆ ಕಂಡೀಷನ್ಸ್ ಬೇರೆ ಅಪ್ಲೈ. ಇವರ ಮುಸುಡಿಗೆ ಅದು ಬೇರೆ ಕೇಡು. ಒಂದು ನಿಗದಿತ ಸೀರೀಸ್ನ ನೋಟ್ ಕೊಟ್ರೆ ನೋಟಿನ ಮಳೆಯನ್ನೇ ಹರಿಸ್ತಾರಂತೆ. ಹಲಸೂರು ಗೇಟ್ ಪೊಲೀಸರು ಬೇಯಿಸಿದಂತಹ ನಕಲಿ ಬಾಬಾಗಳ ಕಥೆ ಇದು. ನೋಟಿನ ಮಳೆ ಅಂತ ಡೋಂಗಿ ಸ್ವಾಮೀಜಿಗಳಿಂದ ಲಕ್ಷ ಲಕ್ಷ ವಂಚನೆಯನ್ನ ಮಾಡಲಾಗಿದೆ. ಈ ಸ್ವಾಮೀಜಿಗಳ ಮಾತಿಗೆ ಮರುಳಾಗ್ತಾ ಇದ್ದಂತಹ ಗ್ರಾಹಕರು. ಹಾಗಿದ್ರೆ ಗ್ರಾಹಕರು ಏನ್ ಮಾಡ್ತಾ ಇದ್ರು ಗೊತ್ತಾ? ಈ ಸ್ಟೋರಿಯನ್ನ ನೋಡಿದ್ರೆ ನಿಮ್ಗೆ ಗೊತ್ತಾಗತ್ತೆ. 2 ಲಕ್ಷಕ್ಕೆ ಡಬಲ್ ತ್ರಿಬಲ್ ಹಣವನ್ನ ನೀಡ್ತಾ ಇದ್ದಂತಹ ಗ್ರಾಹಕರು ಮೂರ್ಖರು. ಎಚ್ ಎಸ್ ಸೀರೀಸ್ ನೋಟ್ ಅನ್ನ ಪಡೆದುಕೊಳ್ಳುವುದಕ್ಕೆ ಲಕ್ಷ ಲಕ್ಷ ಹಣವನ್ನ ಖರ್ಚು ಮಾಡಿದ್ದಾರೆ. ಮೋಸ ಮಾಡೋರು ಇರೋವರೆಗೂ ಮೋಸ ಹೋಗೋರು ಇದ್ದೇ ಇರ್ತಾರೆ ಅನ್ನೋದಕ್ಕೆ ಪದೇ ಪದೇ ಕೆಲವೊಂದಷ್ಟು ಸಾಕ್ಷಿಗಳ ಸಮೇತ ಸುದ್ದಿಯನ್ನ ಬಿತ್ತರ ಮಾಡ್ತಾ ಇದ್ರು ಕೂಡ ಜನ ಮಾತ್ರ ಬುದ್ಧಿ ಕಲಿತಾನೇ ಇಲ್ಲ. 2018ನೇ ಸಾಲಿನ ಎಚ್.ಎಸ್. ಸೀರೀಸ್ 2,000 ಮುಖಬೆಲೆಯ ನೋಟು. ಈ ಸೀರೀಸ್ನ 100 ನೋಟು ಕೊಟ್ರೆ ದುಡ್ಡಿನ ಮಳೆ ಅಂತ ಹೇಳಿ ವಂಚನೆಯನ್ನ ಮಾಡ್ತಾ ಇದ್ದಾರೆ. ದುಡ್ಡನ್ನ ತೆಗೆದುಕೊಂಡು ಸ್ವಾಮೀಜಿಗಳ ಬಳಿ ಜನ ಹೋಗ್ತಾ ಇದ್ರಂತೆ. ನೀರಿನಲ್ಲಿ ಮುಳುಗಿ ಏಳಿ ದುಡ್ಡಿನ ಮಳೆಯಾಗುತ್ತೆ ಅಂತ ಹೇಳಿ ಈ ಬಾಬಾಗಳು ಡೋಂಗಿ ಬಿಡ್ತಾ ಇದ್ರಂತೆ. ನೀರಿನಲ್ಲಿ ಮುಳುಗಿ ಏಳುವಷ್ಟರಲ್ಲೇ ಹಣದ ಜೊತೆ ಬಾಬಾಗಳು ಎಸ್ಕೇಪ್ ಆಗ್ತಾ ಇದ್ರಂತೆ. ಟ್ಯಾಂಪರ್ ಆಗಿರೋ ನೋಟುಗಳ ಡೆಪಾಸಿಟ್ ಮಾಡಿ ವಂಚನೆಯನ್ನ ಮಾಡಲಾಗ್ತಾ ಇದೆ. ಟ್ಯಾಂಪರ್ ಆಗಿದ್ರ ಬಗ್ಗೆ RBI ಮಾಹಿತಿ ಬೆನ್ನಲ್ಲೇ ಖಾಕಿ ಕಾರ್ಯಾಚರಣೆಯನ್ನು ನಡೆಸ್ತಾ ಇದೆ. ಹಲಸೂರು ಗೇಟ್ ಪೊಲೀಸರ ಕಾರ್ಯಾಚರಣೆ ವೇಳೆ ವಂಚನೆ ಬಯಲಿಗೆ ಬಂದಿದೆ. 12 ಜನ ಆರೋಪಿಗಳನ್ನ ಅರೆಸ್ಟ್ ಮಾಡಿದ್ದಾರೆ ಪೊಲೀಸ್ನವರು. 18 ಲಕ್ಷ ರೂಪಾಯಿ ಮೌಲ್ಯದ 2,000 ಮುಖಬೆಲೆಯ ನೋಟುಗಳನ್ನ ವಶಕ್ಕೆ ಪಡೆದುಕೊಂಡಿದ್ದಾರೆ. 70 ಟ್ಯಾಂಪರ್ ನೋಟು ಡೆಪಾಸಿಟ್ ಬಗ್ಗೆ RBIನಿಂದ ಮಾಹಿತಿ ಸಿಕ್ಕಿದೆ. 1,40,000 ಮೌಲ್ಯದ 2,000 ರೂಪಾಯಿಯ ಮುಖಬೆಲೆಯ ನೋಟುಗಳನ್ನ ಡೆಪಾಸಿಟ್ ಮಾಡಲಾಗಿದೆ. ಈ ಹಿನ್ನೆಲೆ ಹಲಸೂರು ಗೇಟ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ಕೂಡ ದಾಖಲಾಗಿದೆ. RBI ಮಾಹಿತಿ ಬೆನ್ನಲ್ಲೇ ಪೊಲೀಸರು ಕಾರ್ಯಾಚರಣೆಯನ್ನು ನಡೆಸಿದ್ದಾರೆ. ನೋಟು ಹರಿಸೋ ಹೆಸರಲ್ಲಿ ವಂಚನೆ ಕೇಸ್ ಬೆಳಕಿಗೆ ಬಂದಿದೆ.